ನಮಗೆ ಇದು ಮಾಡಿ ಸೆಮ್ ಎಕ್ಸಾಮ್ ಬರಿಬೇಕಾದ್ರೆ ನನ್ನ ಹೆಲ್ತ್ ಪ್ರಾಬ್ಲಮ್ ಆಗಿ ನನಗೆ ಎಕ್ಸಾಮ್ ಬರೆಯೋಕ್ಕೂ ಆಗ್ತಿರ್ಲಿಲ್ಲ. ಅದಾದಮೇಲೆ ನಾನು ರೇಖಿ ಚಿಕಿತ್ಸೆ ತೊಗೊಂಡಾಗ ದಿನ ಪ್ರಾಕ್ಟೀಸ್ ಮಾಡಿ ಈಗ ನಾನು 1.5 ಇಯರಿಂದ ಇದುವರೆಗೂ ಹಾಸ್ಪಿಟಲ್ಗೆ ಹೋಗಿಲ್ಲ. ನಾನು ಬರೀ ತಿಂಗಳಿಗೆ 4-5 ಸರಿ ಹಾಸ್ಪಿಟ್ಲಿಗೆ ಹೋಗೋದು, ಬರೀ ಮಲ್ಕೊಂಡಿರೋದು, ಕಾಲೇಜಿಗೆ ಕರೆಕ್ಟಾಗಿ ಹೋಗೋಕ್ಕಾಗ್ತಿರ್ಲಿಲ್ಲ, ಎಕ್ಸಾಮ್ ಕರೆಕ್ಟಾಗಿ ಬರೆಯೋಕ್ಕಾಗ್ತಿರ್ಲಿಲ್ಲ. ನಂಬಿಕೆ ಇತ್ತು, ಯಾಕಂದರೆ ಈಗ ನಾವು ಬೇರೆ ಕಡೆ ಎಲ್ಲೇ ಹೋದರೂ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಇವನ್ ಮೆಡಿಸನ್ ತೊಗೋಬೇಕು ಇಲ್ಲ ಏನೋ ಒಂದಿರುತ್ತೆ. ಬಟ್ ಇಲ್ಲಿ ನಮ್ಮ ಹಸ್ತಕ್ರಮದಿಂದ ನಾವು ಪ್ರಾಕ್ಟೀಸ್ ಮಾಡೋದು, ಸೈಡ್ ಎಫೆಕ್ಟ್ಸ್ ಇರೋಲ್ಲ. ಆಮೇಲೆ ಒಂದು ಎನರ್ಜಿ ಅನ್ನೋದು ನಮ್ಮಲ್ಲೇ ಅಷ್ಟು ಎನರ್ಜಿ ಇರುತ್ತೆ ಅಂತ ಗೊತ್ತಾಗೋದೇ ರೇಖಿ ತೊಗೊಂಡಿದ ಮೇಲೆ. ರೇಖಿ ಪ್ರಾಕ್ಟೀಸ್ ಮಾಡ್ತಾ ಅದರಲ್ಲಿ ಒಂದು ವೈಬ್ರೇಷನ್ ಇರುತ್ತಲ್ಲ, ಅದು ಎಷ್ಟು ಖುಷಿ ಕೊಡುತ್ತೆ ಅಂದರೆ ಇದು ಒಂದು ಮ್ಯಾಜಿಕ್ ಅನ್ಬೋದು. ಈಗ ಯಾರಿಗಾರು ತಲೆನೋವು ಇರುತ್ತೆ ಅಂದ್ಕೊಳ್ಳಿ, ಮೆಡಿಸನ್ ಕೊಡೋದು ಬೇಡ, ನಾವು ಹೀಲಿಂಗ್ ಮಾಡಿದರೆ ಅವ್ರ ತಲೆನೋವು ಹೋಗುತ್ತೆ. ಇವೇನು ನಮ್ಮ ಅಮ್ಮನಿಗೆ ಹೆಲ್ತ್ ಪ್ರಾಬ್ಲಮ್ ಇದೆ, ಅವ್ರಿಗೆ ಎದೆ ನೋವು ಬರುತ್ತೆ. ನಾನು ರೇಖಿ ತೊಗೊಂಡಿದ್ದೀನಲ್ಲ, ಅವ್ರಿಗೆ ಹೀಲಿಂಗ್ ಮಾಡಿಕೊಡ್ತಾ ಇರ್ತೀನಿ. ಸೊ ನಮ್ಮ ಅಮ್ಮನಿಗೆ ಒಂದು 10 ಮಿನಿಟ್ಸ್ ಬಿಟ್ಟಾದ್ಮೇಲೆ ಬಿಡ್ತು ಅಂತ ಹೇಳ್ತಾರೆ. ಅವ್ರೀಗ ಮೆಡಿಸನ್ ತೊಗೊಳೋದು ಕಡಿಮೆ. ಈಗ ನಮ್ಮ ಅಕ್ಕನಿಗೆ ಕಾಲು ನೋವಿದ್ರು, ನಾನು ಹೀಲಿಂಗ್ ಮಾಡ್ತಾ ಇರ್ತೀನಲ್ಲ, ನನಗೆ ಅನಿಸುತ್ತೆ ಫಸ್ಟ್ ಲೆವೆಲ್ಗೆ ನನಗೆ ಇಷ್ಟೊಂದು ಎನರ್ಜಿ ಇದೆಯಲ್ಲ ಅಂತ. ನನ್ನ ಹೆಲ್ತ್ ವಿಷಯದಲ್ಲಿ ನಾನು ನಿಜ ಧನೇಶ್ರೀ ಮ್ಯಾಮ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಸ್ಟಾರ್ಟಿಂಗಲ್ಲಿ 2 ಅವರ್ಸ್ ಮಾಡ್ತಿದ್ದೆ, ಈಗ 4 ಅವರ್ಸ್ ಮಾಡ್ತಿರ್ತೀನಿ. ಈಗ ಟಿ ವಿ ನೋಡ್ತಿರ್ಬೇಕಾದ್ರೆ ಹೀಲಿಂಗ್ ಮಾಡ್ಕೋತಾ ಇರ್ತೀನಿ. ಟಿ ವಿ ನೋಡ್ತಾ ಇರ್ತೀನಿ, ಕೈಯಲ್ಲಲ್ಲ ಹೀಲಿಂಗ್ ಮಾಡ್ಕೊಳ್ಳೋದು. ಸೊ ಹಿಂಗೆ ಕಿವಿ ಮುಚ್ಕೊಳ್ಳೋದು, ಇಲ್ಲಿ ತಲೆಗೆ ಹೀಲಿಂಗ್ ಮಾಡ್ಕೊಳ್ಳೋದು, ಕೈಗೆ, ಆ ಥರ ಹೀಲಿಂಗ್ ಎಲ್ಲರೂ ಇಷ್ಟಪಟ್ಟು ನಾವು ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ನಮ್ಮ ಹೆಲ್ತು ನಾವು ತುಂಬ ಆ್ಯಕ್ಟಿವ್ ಆಗಿರ್ತೀವಿ, ಖುಷಿಯಾಗಿರ್ತೀವಿ. ನನ್ನ ಹೆಸರು ಚಂದ್ರಿಕಾ ಪಿ. ನಾನು ಲಾ ಸ್ಟೂಡೆಂಟ್. ನಾನು ತೊಗೊಂಡು 1.5 ಇಯರ್ ಆಯಿತು. ಆ್ಯಕ್ಚುಲಿ ಹೆಲ್ತ್ ಪ್ರಾಬ್ಲಮ್ ತುಂಬ ಇತ್ತು. ಇವನ್ ಎಲ್ಲೇ ಹೋದ್ರೂ ಫುಲ್ ಡಲ್ ಆಗಿರ್ತಿದ್ದೆ. ಇವನ್ ನಮಗೆ ಇದು ಮಾಟ ಮಂತ್ರದ ಪ್ರಾಬ್ಲಮ್ ಜಾಸ್ತಿ ಇರ್ತಿತ್ತು. ನಮ್ಮ ಮನೆ ಹತ್ರ ಬಂದರೆ ಅವ್ರು ಜಾಸ್ತಿ ಹೊಡೆದ್ಬಿಟ್ಟು ಹೋಗ್ತಿರ್ತಾರಲ್ಲ. ಸೊ ನನಗೆ ಹೌದು, ಅಲ್ಲೇ ಓಡಾಡ್ತಿದ್ದೆ ನಾನು. ತುಂಬ ನನಗೆ ಹೆಲ್ತ್ ಪ್ರಾಬ್ಲಮ್ ಇರ್ತಿತ್ತು. ಇವನ್ ನನ್ನ ಬ್ಲಡ್ ಇನ್ಕ್ರೀಸ್ ಆಗಿಲ್ಲ. ನಾನು ಮೆಡಿಸನ್ ತೊಗೊಂಡು ತುಂಬ ಬೇಜಾರಾಗಿಬಿಟ್ಟಿತ್ತು. ರೇಖಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಸೊ ಇದುವರೆಗೂ ಹಾಸ್ಪಿಟ್ಲಿಗೆ ಹೋಗಿಲ್ಲ. ಇವನ್ ಆ್ಯಕ್ಟಿವ್ ಆಗಿದ್ದೀನಿ, ಕಂಫರ್ಟಬಲ್, ಎಲ್ಲೇ ಹೋದರೂ ಫ್ರೀಯಾಗಿ ಆ್ಯಕ್ಟಿವ್ ಆಗಿರ್ತೀನಿ. ಅದಕ್ಕಿಂತ ಮುಂಚೆ ನಾನು ಬರೀ ತಿಂಗಳಿಗೆ 4-5 ಸರಿ ಹಾಸ್ಪಿಟ್ಲಿಗೆ ಹೋಗೋದು, ಬರೀ ಮಲ್ಕೊಂಡಿರೋದು, ಕಾಲೇಜಿಗೆ ಕರೆಕ್ಟಾಗಿ ಹೋಗೋಕ್ಕಾಗ್ತಿರ್ಲಿಲ್ಲ, ಎಕ್ಸಾಮ್ ಕರೆಕ್ಟಾಗಿ ಬರೆಯೋಕ್ಕಾಗ್ತಿರ್ಲಿಲ್ಲ. ಬಟ್ ಈಗ ಅಷ್ಟೇ ಆ್ಯಕ್ಟಿವ್ ಆಗಿದ್ದೀನಿ. ಸೊ ಎಲ್ಲೋದ್ರೂ ಹ್ಯಾಪಿಯಾಗಿರ್ತೀನಿ. ರೇಖಿ ತೊಗೊಳ್ಬೇಕಾದ್ರೆ ನಮಗೆ ಏನೂ ಅನ್ಕಂಫರ್ಟಬಲ್ ಇರೋಲ್ಲ, ಕಂಫರ್ಟಬಲ್ ಆಗಿರ್ತೀವಿ. ದಿನ ಪ್ರಾಕ್ಟೀಸ್ ಮಾಡೋದು, ಅದ್ರಲ್ಲಿ ಒಂದು ನಮಗೆ ಚೇಂಜಸ್ ಗೊತ್ತಾಗುತ್ತೆ. ರೇಖಿ ಪ್ರಾಕ್ಟೀಸ್ ಮಾಡ್ತಾ ನಮ್ಮ ಕೈಯಲ್ಲಿ ಒಂಥರ ಟೆಂಪ್ರೇಚರ್ ಜಾಸ್ತಿ ಆಗಿರುತ್ತೆ. ಈಗ ಇಲ್ಲಿ ಹೀಲಿಂಗ್ ಮಾಡ್ಕೋತಾ ಇದ್ದೀನಿ ಅಂದರೆ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ. ಅದು ನಮಗೆ ಫಸ್ಟ್ ನಾವು ಇಟ್ಕೊಂಡಾಗ ಆ ಥರ ಏನು ಅನಿಸಲ್ಲ. ರೇಖಿ ಪ್ರಾಕ್ಟೀಸ್ ಮಾಡ್ತಾ ಅದರಲ್ಲಿ ಒಂದು ವೈಬ್ರೇಷನ್ ಇರುತ್ತಲ್ಲ, ಅದು ಎಷ್ಟು ಖುಷಿ ಕೊಡುತ್ತೆ ಅಂದರೆ ಇದು ಒಂದು ಮ್ಯಾಜಿಕ್ ಅನ್ಬೋದು. ಹಾಗೆ ನನಗೆ ತಲೆನೋವು ಬಂದರೆ ನಾನೇ ಹೀಲಿಂಗ್ ಮಾಡ್ಕೋತೀನಿ. ಆಮೇಲೆ ಈಗ ಹೊಟ್ಟೆ ನೋವೆಲ್ಲ ಬಂದರೆ ಅಕ್ಕನಿಗೆಲ್ಲ ಹೀಲಿಂಗ್ ಮಾಡ್ತೀನಿ. ಸೊ ಅವರು ಒಂದು 10 ಮಿನಿಟ್ಸ್ಗೆ ಆರಾಮ್ ಅಂತಾರೆ. ಅದೊಂದು ಖುಷಿ ಇದೆ. ಬಟ್ ನಮ್ಮ ಮನೇಲಿ ಏನಾದ್ರು ಚಿಕ್ಕಪುಟ್ಟ ಮಕ್ಕಳಿಗೆಲ್ಲ ಈಗ ಸುಸ್ತು ಅಂತಿರ್ತಾರೆ, ಇಲ್ಲ ಹೊಟ್ಟೆ ನೋವು ಏನಾದ್ರು ಬಂದರೆ ಹೀಲಿಂಗ್ ಮಾಡ್ತಿರ್ತೀನಿ. ಸೊ ನಾರ್ಮಲ್ ಆಗ್ತಾರೆ ಒಂದು 10 ಮಿನಿಟ್ಸಿಗೆ. ನಮ್ಮಮ್ಮ ಈಗ ಅಷ್ಟೇ, ತಲೆನೋವು ಬಂದರೆ ಫಸ್ಟ್ ಚಂದನ್ ಕರಿ ಹೀಲಿಂಗ್ ಮಾಡಿಸ್ಕೋಬೇಕಂತ ಹೇಳ್ತಾರೆ. ಇಲ್ಲ, ನಾವು ಈಗ ಒಂದ್ಸರಿ ತೊಗೊಂಡ್ರೆ ದಿನ ಪ್ರಾಕ್ಟೀಸ್ ಮಾಡ್ತಿದ್ರೆ ನಮ್ಮಲ್ಲಿ ತುಂಬ ಚೇಂಜಸ್ ಇರುತ್ತೆ. ಈಗ ನೀವು ಎಷ್ಟು ಹೀಲಿಂಗ್ ಮಾಡ್ಕೋತೀರೋ ನೀವು ಅಷ್ಟು ಆ್ಯಕ್ಟಿವ್ ಆಗಿರ್ತೀರ. ಈಗ ಯಾರ ಹತ್ರನಾದ್ರು ಮಾತಾಡ್ಬೇಕಾದ್ರೆ ಒಂದು ಭಯ, ನರ್ವಸ್ನೆಸ್ ಇರುತ್ತೆ. ಆ ಭಯ ಇರಲ್ಲ, ನರ್ವಸ್ನೆಸ್ ಇರಲ್ಲ, ಹ್ಯಾಪಿಯಾಗಿರ್ತೀರ, ಆ್ಯಕ್ಟಿವ್ ಆಗಿರ್ತೀರ. ಇವನ್ ನಿಮ್ಮಲ್ಲೇ ಗೊತ್ತಿರಲ್ಲ ಅಷ್ಟು ಚೇಂಜಸ್ ಇರುತ್ತೆ. ಇವನ್ ಡೈಲಿ ಈಗ ಡೈರಿ ಬರಿತಾ ಇದ್ದರೆ ಅದ್ರಲ್ಲಿ ಗೊತ್ತಾಗುತ್ತೆ ನಮ್ಮಲ್ಲಿ ಏನು ಚೇಂಜಸ್ ಆಗಿದೆ. ಯಾಕಂದರೆ ಹಾಸ್ಪಿಟ್ಲಿಗೆ ಹೋಗೋದು ಮಿಸ್ ಆಗಿದೆ ನನಗೆ. ಫಸ್ಟ್ ಹಾಸ್ಪಿಟ್ಲ್ ಅಂದ್ರೆ ಬೇಜಾರು, ಆ ಮೆಡಿಸನ್ ಯಾರು ತೊಗೋತಾರೆ ಅಂತ. ಬಟ್ ಈಗ ಕಂಫರ್ಟಬಲ್ ಇದ್ದೀನಿ ನಾನು. ಅಲ್ಲಿ ನಮ್ಮದು ಗ್ರೌಂಡಲ್ಲಿ ಒಂದೇ ಮನೆ ಇರೋದು. ಅಲ್ಲಿ ನೀವು ಕೋಳಿ ಕುಯ್ದಾಕ ಹೋಗಿರ್ತಾರೆ, ಮತ್ತು ಮೊಟ್ಟೆ, ಮಡಿಕೆ ಏನೇನೋ ಹಾಕಿರ್ತಾರೆ. ನಾವು ಅಲ್ಲೇ ಓಡಾಡ್ತಿರ್ತೀವಿ. ನಮ್ಮ ಮನೇಲಿ ಯಾವಾಗಲೂ ನಾನು ಡಲ್ ಆಗಿರ್ತಿದ್ದೆ. ಯಾಕಂದರೆ ನಿದ್ದೆ ಮಾಡ್ತಿರ್ಲಿಲ್ಲ. ನಾನು ಹೇಳ್ಬೇಕಂದ್ರೆ ದಿನದಲ್ಲಿ 1 ಅವರ್ ನಿದ್ದೆ ಮಾಡೋದು ಹೆಚ್ಚಾಗಿತ್ತು. ಇವಾಗ 10 ಗಂಟೆಗೆ ಮಲ್ಕೊಂಡ್ರೆ ಕರೆಕ್ಟಾಗಿ 4:15 ಎದ್ಬಿಡ್ತೀನಿ. ರೇಖಿ ತೊಗೊಂಡಿದ್ದೀನಲ್ಲ, ರೇಖಿಯಿಂದ ನಾನು ಅಷ್ಟು ನಿದ್ದೆ ಮಾಡ್ತಾನೆ ಇರಲಿಲ್ಲ. ನಮ್ಮ ಮನೇಲಿ ಯಾವಾಗಲೂ ಬೈಯೋರು, ನಿದ್ದೆ ಮಾಡು, ಚೆನ್ನಾಗಿ ನಿದ್ದೆ ಮಾಡು ಅಂತ. ನಿದ್ದೆನೇ ಬರ್ತಿರ್ಲಿಲ್ಲ. ರೇಖಿ ಪ್ರಾಕ್ಟೀಸ್ ಮಾಡೋದ್ರಿಂದ ನಾನು ಬೆಳಗ್ಗೆ ನೈಟ್ 10 ಗಂಟೆಗೆ ಮಲ್ಕೊಂಡ್ರೆ ಬೆಳಗ್ಗೆ 4:15 ಎದ್ಬಿಡ್ತೀನಿ. ನಾನು ಇದೆಯಲ್ಲ 26 ಹೀಲಿಂಗ್ ಮಾಡ್ಕೊಳ್ಳೋದು, ಅದು ಅವರೊಂದು ಇದು ಕೊಟ್ಟಿರ್ತಾರೆ, ಬುಕ್ ಇದೆ, ಅದನ್ನು ಓದ್ಕೊಂಡ್ರೆ ಸಾಕು. ನಾವು ಇದರಲ್ಲಿ ಏನು ಪಠನೆ ಗಿಟನೆ ಏನಿಲ್ಲ, ಬರೀ ನಮ್ಮ ಕೈಯಲ್ಲಿ ನಾವು ಹೀಲಿಂಗ್ ಮಾಡ್ಕೊಳ್ಳೋದು. ರೇಖಿ ತಗೊಳ್ಳೋ ಮುಂಚೆ ಫಸ್ಟ್ ಧನ್ಯವಾದ ಹೇಳ್ಕೋಬೇಕು ರೇಖಿ ಟೀಚರ್ಸ್ಗೆ, ನಮಗೆ
ಆ ಥರ ಧನ್ಯವಾದ ಹೇಳ್ಕೊಂಡ್ರೆ 4 ಲೈನ್ಸ್ ಇದೆ, ಅದನ್ನು ಹೇಳ್ಕೊಂಡ್ರೆ ಮುಗೀತು. ಅವ್ರಿಗೆ ಪರ್ಸ್ನಲ್ ಪ್ರಾಬ್ಲಮ್ ಎಲ್ಲ ಇದ್ದರೆ ರೇಖಿ ತೊಗೊಳೋದ್ರಿಂದ ಬೆನಿಫಿಟ್ಸ್ ಇದೆ ಅಂದರೆ ಯಾಕೆ ಹೇಳ್ಬಾರ್ದು, ಖಂಡಿತ ಹೇಳಬೇಕು ಅಲ್ವಾ. ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲ, ಗೊತ್ತಿಲ್ಲ. ಖಂಡಿತವಾಗ್ಲೂ ಎಲ್ಲರೂ ರೇಖಿ ದೀಕ್ಷೆ ತಗೊಳ್ಬೇಕು. ಯಾಕಂದರೆ ಮೆಡಿಸನ್ ತಗೊಳ್ಳೋದ್ರಿಂದ ತುಂಬ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಬಟ್ ಇದರಲ್ಲಿ ನಾವು ಚಿಕ್ಕ ಇದಕ್ಕೂ ಡಾಕ್ಟರ್ ಹತ್ರ ಹೋಗ್ತೀವಿ, ಅದಕ್ಕೆಲ್ಲ ಅವರು ಮೆಡಿಸನ್ ಕೊಡ್ತಾರೆ, ಅದು ಸೈಡ್ ಎಫೆಕ್ಟ್ಸ್ 1 ದಿನ 2 ದಿನ ಇರುತ್ತೆ. ಬಟ್ ಇದರಿಂದ ನಾವು ಮನೆಯಲ್ಲೇ ಎಲ್ಲರಿಗೂ ಹೀಲಿಂಗ್ ಮಾಡ್ಕೋಬೋದು, ನಾವು ಕಂಫರ್ಟಬಲ್ ಆಗೂ ಇರ್ಬೋದು. ಈ ಓದೋ ಮಕ್ಕಳಿಗೆ ದೊಡ್ಡ ಸಮಸ್ಯೆ ಅಂದರೆ ಇದೆ, ತಲೆನೋವು ಅಂತ ಇರ್ತದೆ. ತಲೆನೋವು, ಆಮೇಲೆ ಬ್ಯಾಕ್ ಪೇನ್ ಇಂಪಾರ್ಟೆಂಟ್. ಅಂದರೆ ನಾವು ಕುತ್ಕೊಂಡು ಬರಿತಾ ಇರ್ತೀವಿ, ತುಂಬ ಬ್ಯಾಕ್ ಪೇನ್ ಎಲ್ಲ ಇರುತ್ತೆ. ಏನಿಲ್ಲ, 10 ಮಿನಿಟ್ಸ್ ನಾವು ಹೀಲಿಂಗ್ ಮಾಡ್ಕೊಂಡ್ರೆ ಬ್ಯಾಕ್ ಪೇನ್ ಎಲ್ಲ ಹೋಗಿಬಿಡುತ್ತೆ. ಆಮೇಲೆ ಮತ್ತೆ ಕಂಫರ್ಟಬಲ್ ಆಗಿ ಓದ್ಬೋದು. ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಇರುತ್ತೆ. ನನಗೆ ತಲೆನೋವು ಇರುತ್ತೆ, ಬ್ಯಾಕ್ ಪೇನ್ ಇರುತ್ತೆ. ಬ್ಯಾಕ್ ಪೇನ್ ಇರುತ್ತೆ. ಸೊ ನೀವು ಒಂದು 5 ನಿಮಿಷ ಹೀಲಿಂಗ್ ಮಾಡ್ಕೊಂಡ್ರೆ ಬ್ಯಾಕ್ ಪೇನ್ ಎಲ್ಲ ಹೋಗ್ಬಿಡುತ್ತೆ. ಮತ್ತೆ ಆರಾಮಾಗಿ ಕುತ್ಕೊಂಡು ಓದ್ಬೋದು. ಓದೋದಕ್ಕೂ ತುಂಬ ಇಂಟ್ರೆಸ್ಟ್ ಇರುತ್ತೆ. ಆಮೇಲೆ ಮೈಂಡ್ ಡಿಸ್ಟರ್ಬ್ ಇರುತ್ತಲ್ಲ, ಅದೆಲ್ಲ ಯಾವುದೂ ಇರಲ್ಲ. ನನ್ನ ಹೆಸರು ಚಂದ್ರಿಕಾ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಧನೇಶ್ರೀ ಮ್ಯಾಮಿಗೆ ಮತ್ತು ಅರುಣ್ ಕುಮಾರ್ ಸರಿಗೆ ನನಗೆ ರೇಖಿ ದೀಕ್ಷೆ ಕೊಟ್ಟಿದ್ದಕ್ಕೆ. ಇದು ರೈಟ್ ನ್ಯೂಸ್.